ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ವೆರಿ ಸಿಂಪಲ್ ಡಿಸೈನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಡಿಸೈನ್ಗೆ ನಾನು ಆಲ್ರೆಡಿ ದಾರಕ್ಕೆ ಈ ಥರ ಕ್ರಿಸ್ಟಲ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 6 ಎಳೆ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, ಜೊತೆಗೆ ನೀಡಲ್ ನಂಬರ್ 10. ಫ್ರೆಂಡ್ಸ್, ಈ ಡಿಸೈನ್ಗೆ ನಾವು ಮುಂಚೆನೇ ದಾರಕ್ಕೆ ಬೀಡ್ಸನ್ನು ಹಾಕ್ಕೊಳ್ಬೇಕು. ಜೊತೆಗೆ ಇಲ್ಲಿ ಸ್ಯಾಂಪಲ್ ಲೇಸನ್ನು ತೊಗೊಂಡಿದ್ದೀನಿ. ಆ್ಯಂಡ್ ರೈಟ್ ಸೈಡಿಂದ ನಾನು ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ಒಂದು ಲಾಕನ್ನು ಮಾಡ್ಕೊಬೇಕು. ಲಾಕ್ ಆದಮೇಲೆ ನಾವು 4 ಚೈನ್ಸನ್ನು ವರ್ಕ್ ಮಾಡಬೇಕು, ಅಂದರೆ 4 ಚೈನನ್ನು ಹಾಕಬೇಕು. ಇಲ್ಲಿ ಕ್ರಿಸ್ಟಲ್ ಬದಲು ನೀವು ಈವನ್ ಪರ್ಲ್ಸ್ ಅಥವಾ ಗೋಲ್ಡ್ ಬೀಡ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. 4 ಚೈನ್ಸ್ ಹಾಕಿ ಅದು ಎಲ್ಲಿ ರೀಚ್ ಆಗ್ತಾ ಇದೆಯೋ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡಬೇಕು. ಸೊ ಸಿಂಗಲ್ ಕ್ರೋಶೆಟ್ ಆದಮೇಲೆ ಇವಾಗ 5 ಚೈನ್ಸನ್ನು ವರ್ಕ್ ಮಾಡ್ತೀನಿ. ಸೊ 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ನಾನು ಇದನ್ನು ಲಾಕ್ ಮಾಡ್ತಾಯಿಲ್ಲ. ಸೊ ಹೀಗೆ ಸ್ಟ್ರೇಟಾಗಿ ಲಾಕ್ ಮಾಡ್ತಾಯಿಲ್ಲ, ಸ್ವಲ್ಪ ಒಳಗಡೆಗೆ ಲಾಕನ್ನು ಮಾಡ್ತೀನಿ. ಒಂದು 2 ಚೈನ್ ಅಷ್ಟು ಒಳಗಡೆಗೆ ತೊಗೊಂಡು ಅದನ್ನು ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ನಾವೇನಲ್ಲಿ 5 ಚೈನ್ ಹಾಕಿದ್ದೀವಿ ಅಲ್ಲ, ಅದು ಈ ರೀತಿ ಯು ಶೇಪಲ್ಲಿ ಬರಬೇಕು. ಸೊ ಹಾಗಾಗಿ ನಾನು ಸ್ವಲ್ಪ ಒಳಗಡೆಗೆ ಲಾಕ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಸ್ಟ್ರೇಟಾಗಿ ಕೂಡ ಲಾಕ್ ಮಾಡ್ಕೊಬೋದು. ಆ್ಯಂಡ್ ಇಲ್ಲಿಂದ ಮತ್ತೆ 4 ಚೈನ್ಸ್, ಇದನ್ನು ಕೂಡ ಒಂದು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ತೀನಿ. ಸೊ ಕರೆಕ್ಟಾಗಿ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಎಕ್ಸಾಕ್ಟ್ಲಿ. ಮತ್ತು ನೆಕ್ಸ್ಟ್ ಇನ್ನೊಂದು ಸಲ 4 ಚೈನ್ಸ್ ಹಾಕಿ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಸಲ 4 ಚೈನ್ಸ್. ಟೋಟಲಾಗಿ 5 ಚೈನ್ಸ್ ಆದಮೇಲೆ 3 ಸಲ ನಾನು 4 ಚೈನ್ಸನ್ನು ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಮತ್ತೆ ನಾನು 5 ಚೈನ್ಸನ್ನು ಹಾಕ್ತೀನಿ. ಸೊ ಸ್ಟಾರ್ಟಿಂಗ್ ಒಂದು ಸಲ ಮಾತ್ರ 4 ಚೈನ್ ಹಾಕಿದ್ದೆ, ಇವಾಗ ಮತ್ತೆ 5 ಚೈನ್ಸ್ ಹಾಕ್ತಾಯಿದ್ದೀನಿ. ಸೊ 5 ಚೈನ್ಸನ್ನು ಈ ರೀತಿ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡಬೇಕು. ಸೇಮ್ ಆ್ಯಸ್ ಬಿಫೋರ್ ನೀವು ಪ್ರೀವಿಯಸ್ 5 ಚೈನನ್ನು ಯಾವ ರೀತಿ ಲಾಕ್ ಮಾಡಿಕೊಂಡ್ರೋ ಅದೇ ಥರ ಲಾಕನ್ನು ಮಾಡ್ಕೊಬೇಕು. ಸೊ ನೋಡಿ, ಈ ರೀತಿ ಬರುತ್ತೆ. ಇದು ಈ ಡಿಸೈನಿನ ಬೇಸ್ ಲೈನು. ತುಂಬಾ ಸಿಂಪಲ್. ಆ್ಯಂಡ್ ಬೇಸ್ ಲೈನಲ್ಲಿ ನಾನು ಯಾವುದೇ ರೀತಿ ಬೀಡ್ಸನ್ನು ಆ್ಯಡ್ ಮಾಡ್ತಾಯಿಲ್ಲ. ಮತ್ತು ಇವಾಗ 3 ಸಲ ನಾವು 4 ಚೈನನ್ನು ವರ್ಕ್ ಮಾಡಬೇಕು. ಇದು ಎರಡನೇದು. ಆ್ಯಂಡ್ ಇನ್ನೂ ಒಂದು ಸಲ 4 ಚೈನನ್ನು ವರ್ಕ್ ಮಾಡಿ ಸಿಂಗಲ್ ಕ್ರೋಶೆಟ್ಟಿಂದ ಅದನ್ನು ಫಿಕ್ಸ್ ಮಾಡ್ಕೊಬೇಕು. ಸೊ ಎಕ್ಸಾಕ್ಟ್ಲಿ ನಾವು ಆ 4 ಚೈನ್ ಎಲ್ಲಿ ರೀಚ್ ಆಗ್ತಾಯಿದೆಯೋ ಅದೇ ಪಾಯಿಂಟಲ್ಲಿ ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್. ಆವಾಗ ಡಿಸೈನು ಕಂಪ್ಲೀಟ್ ಆದಮೇಲೆ ನೀಟಾಗಿ ಫಿನಿಶಿಂಗ್ ಬರುತ್ತೆ, ಎಲ್ಲೂ ರಿಂಕಲ್ಸ್ ಬರೋದಿಲ್ಲ. ಆ್ಯಂಡ್ ಇಲ್ಲಿ ಲಾಸ್ಟಲ್ಲಿ ಮತ್ತು ಸ್ಟಾರ್ಟಿಂಗಲ್ಲಿ ನಾನು ಬರೀ ಒಂದು ಸಲ 4 ಚೈನನ್ನು ಹಾಕ್ತಾಯಿದ್ದೀನಿ, ಬಿಕಾಸ್ ಇಲ್ಲಿ ನಾನು ಕುಚ್ಚು ಕಟ್ತಾಯಿಲ್ಲ. ನಿಮಗೆ ಸ್ಟಾರ್ಟಿಂಗಲ್ಲೇ ಕುಚ್ಚಬೇಕು ಅಂದರೆ 2 ಸಲ 4 ಚೈನನ್ನು ವರ್ಕ್ ಮಾಡಬೇಕು. ಸೊ ಒಂದು ಸಲ 4 ಚೈನ್ ಹಾಕಿದ್ರೆ ಬರೀ ಆರ್ಚ್ ಮಾತ್ರ ಬರುತ್ತೆ. ಸೊ ಇದೇ ಥರ ನಾನು ಬೇಸ್ ಲೈನನ್ನು ಕಂಪ್ಲೀಟ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ನೋಡೋಣ. ಸೊ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ನಾನು ಒಂದು ಸಲ ಮಾತ್ರ 4 ಚೈನ್ ಹಾಕಿ ದಾರನ ಟ್ರಿಮ್ ಮಾಡಿ ಸೆಕೆಂಡ್ ಸ್ಟೆಪ್ಗೆ ಸೇಮ್ ಕಲರ್ ದಾರನ ತೊಗೊಂಡಿದ್ದೀನಿ. ಆ್ಯಂಡ್ ಸೇಮ್ ಪಾಯಿಂಟಿಂದ ಡಿಸೈನ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಫಸ್ಟ್ ಸ್ಟೆಪ್ಪು ನಾನು ಯಾವ ಪಾಯಿಂಟಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದನೇ ಡಿಸೈನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ರೈಟ್ ಸೈಡಿಂದನೇ ನಾನು ಈ ಸ್ಟೆಪ್ನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಫಸ್ಟ್ 4 ಚೈನ್ ಬ್ಲಾಕ್ ಏನಿದೆ ಅಲ್ವಾ, ಆರ್ಚ್ಗೆ ಮುಂಚೆ ಒಂದು ಬ್ಲಾಕ್ ಬರುತ್ತೆ 4 ಚೈನಿಂದು, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಸೊ ಈ ರೀತಿ ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ಆ 5 ಚೈನ್ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಸೊ ಒಂದು ಸಲ ಹೀಗೆ ಕ್ರೋಶೆ ಮೇಲೆ ದಾರಾನ ತೊಗೊಂಡು ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಡಬಲ್ ಕ್ರೋಶೆಟ್ ಆದಮೇಲೆ ಇವಾಗ ಪೀಕೋ ವರ್ಕ್ ಮಾಡೋದಕ್ಕೆ 3 ಚೈನ್ಸನ್ನು ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶೆಟ್ಗೆ ಈ 3 ಚೈನನ್ನು ನಾವು ಲಾಕ್ ಮಾಡ್ಕೊಬೇಕು. ಆವಾಗ ಡಬಲ್ ಕ್ರೋಶೆಟ್ ಮೇಲೆ ಒಂದು ಪೀಕೋ ಫಾರ್ಮ್ ಆಗುತ್ತೆ. ಸೊ ಈ ರೀತಿ ಒಂದು ಡಬಲ್ ಕ್ರೋಶೆಟ್ ವಿತ್ ಪೀಕೋ ಆದಮೇಲೆ ಈಗ ತ್ರಿಬಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಸೊ ಕ್ರೋಶೆ ಮೇಲೆ 2 ಸಲ ದಾರನ ತೊಗೊಳ್ಬೇಕು. ಸೊ ತ್ರಿಬಲ್ ಕ್ರೋಶೆಟ್ ಮಾಡೋದಕ್ಕೆ 2 ಸಲ ದಾರ ತೊಗೊಳ್ಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ ಮತ್ತೆ ಪೀಕೋ ವರ್ಕ್ ಮಾಡೋದಕ್ಕೆ 3 ಚೈನ್ಸ್ ಹಾಕ್ಕೊಂಡು ಸೇಮ್ ತ್ರಿಬಲ್ ಕ್ರೋಶೆಟ್ಗೆ ಈ 3 ಚೈನನ್ನು ಲಾಕ್ ಮಾಡ್ತೀನಿ. ಆ್ಯಂಡ್ ಇನ್ನೂ ಒಂದು ಸಲ ತ್ರಿಬಲ್ ಕ್ರೋಶೆಟ್ನ ವರ್ಕ್ ಮಾಡ್ತೀನಿ. ಸೊ ಟೋಟಲಾಗಿ 2 ಸಲ ತ್ರಿಬಲ್ ಕ್ರೋಶೆಟ್ ಬಂತು.
ಆ್ಯಂಡ್ ಈ ತ್ರಿಬಲ್ ಕ್ರೋಶೆಟ್ಗೂ ಕೂಡ ಪಿಕೋ ಸ್ಟಿಚ್ಚನ್ನು ವರ್ಕ್ ಮಾಡೋದಕ್ಕೆ 3 ಚೈನ್ಸ್ ಹಾಕಿ ಸೇಮ್ ತ್ರಿಬಲ್ ಕ್ರೋಶೆಟ್ಗೆ ಇದನ್ನು ಲಾಕ್ ಮಾಡ್ತೀನಿ. ಸೊ ಗೊತ್ತಾಗ್ತಾ ಇದೆ ಅನ್ಕೊತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಒಂದು ಸಲ ಮಾತ್ರ ಡಬಲ್ ಕ್ರೋಶೆಟ್ ಮಾಡಿದ್ದೀನಿ ಆ್ಯಂಡ್ ಇನ್ನು 2 ಸಲ ತ್ರಿಬಲ್ ಕ್ರೋಶೆಟ್ನ ವರ್ಕ್ ಮಾಡಿದ್ದೀನಿ. ಈಗ ನಾವೇನು ದಾರಕ್ಕೆ ಬೀಡ್ಸ್ ಹಾಕ್ಕೊಂಡಿದ್ವಿ ಅಲ್ವಾ, ಅಂದರೆ ಕ್ರಿಸ್ಟಲ್ಸು, ಇದರಲ್ಲಿ ಒಂದು ಕ್ರಿಸ್ಟಲ್ನ ಫ್ರಂಟಿಗೆ ತೊಗೊಂಡು, ಅಂದರೆ ಒಂದು ಕ್ರಿಸ್ಟಲ್ನ ಪುಷ್ ಮಾಡಿಕೊಂಡು ಇದನ್ನು ಲಾಕ್ ಮಾಡ್ಕೊಬೇಕು. ಸೊ ಈ ಕ್ರಿಸ್ಟಲ್ನ ಲಾಕ್ ಮಾಡ್ಕೊಳ್ಳೋಣ, ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಲಾಕ್ ಆದಮೇಲೆ ಮತ್ತೆ ಪಿಕೋ ವರ್ಕ್ ಮಾಡ್ತೀನಿ. ಈ ಬೀಡಿನ ಸುತ್ತ ಪಿಕೋ ಬರುತ್ತೆ. ಸೊ ಪಿಕೋ ವರ್ಕ್ ಮಾಡೋಕ್ಕೆ 3 ಚೈನ್ಸ್ ಹಾಕಿ ನಾವು ಲಾಕ್ ಮಾಡಿದ್ಮೇಲೆ ಬೀಡ್ ಬ್ಯಾಕ್ ಸೈಡು ಈ ರೀತಿ ಸ್ವಲ್ಪ ದಾರ ಕಾಣಿಸುತ್ತೆ. ಸೊ ಆ ದಾರಕ್ಕೆ ನಾವು ಈ 3 ಚೈನನ್ನು ಲಾಕ್ ಮಾಡಬೇಕು. ಫಸ್ಟ್ ಪಿಕೋ ಅಲ್ಲಿ ಫಾರ್ಮ್ ಆಗಿದೆ. ಮತ್ತು ಸೆಕೆಂಡ್ ಪಿಕೋ ಮಾಡೋದಕ್ಕೆ 3 ಚೈನ್ಸ್ ವರ್ಕ್ ಮಾಡಿ ಸೇಮ್ ದಾರಕ್ಕೆ ಇದನ್ನು ಲಾಕ್ ಮಾಡಬೇಕು. ಸೊ ಇದೇ ರೀತಿ ನಾವು ಟೋಟಲಾಗಿ 5ರಿಂದ 6 ಪಿಕೋ ಸ್ಟಿಚಸನ್ನು ಆ ಬೀಡ್ ಬ್ಯಾಕ್ ಸೈಡ್ ಗ್ಯಾಪಲ್ಲಿ ಏನಿರುತ್ತೆ ದಾರ, ಆ ದಾರಕ್ಕೆ ವರ್ಕ್ ಮಾಡಬೇಕು. ಇಲ್ಲಿ ನಾನು ಯಾವುದೇ ರೀತಿ ಬೀಡ್ಸನ್ನು ಆ್ಯಡ್ ಮಾಡ್ತಾ ಇಲ್ಲ. ಸಿನ್ಸ್ ಆಲ್ರೆಡಿ ಅಲ್ಲಿ ಕ್ರಿಸ್ಟಲ್ ಇರೋದ್ರಿಂದ ಮತ್ತೆ ಬೀಡ್ಸ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ನಾನು ಪಿಕೋ ಸ್ಟಿಚ್ಚನ್ನು ಫಾರ್ಮ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ 5 ಸಲ ವರ್ಕ್ ಮಾಡಿದ್ದೀನಿ. ಬೀಡ್ ಸುತ್ತ ಪಿಕೋ ಬರುತ್ತೆ. ಬೇಕಾದರೆ ಇನ್ನೂ 1 ಅಥವಾ 2 ಸಲ ನೀವು ಮಾಡ್ಕೊಳ್ಬೋದು. ಸೊ ಗ್ಯಾಪ್ ಇತ್ತು ಅಂದರೆ 5, 6, 7 ಈ ರೀತಿ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಬಟ್ 7ಗಿಂತ ಜಾಸ್ತಿ ಪಿಕೋಸ್ನ ವರ್ಕ್ ಮಾಡಬೇಡಿ, ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಮ್ಯಾಕ್ಸಿಮಮ್ 6 ಇದ್ದರೆ ಸಾಕು. ಸೊ ಇದಾದಮೇಲೆ ಮತ್ತೆ ನೆಕ್ಸ್ಟ್ ಹಾಫ್ ಸೈಡ್ ಏನಿದೆ ಅಲ್ವಾ, ಸ್ಟಾರ್ಟಿಂಗ್ ನಾವೇನು ವರ್ಕ್ ಮಾಡಿದ್ದೀವಿ ಅದೇ ಥರ ಈ ಕಡೆ ಹಾಫ್ ಸೈಡಲ್ಲೂ ವರ್ಕ್ ಮಾಡಬೇಕು. ಬಟ್ ಇಲ್ಲಿ ಸ್ಟಾರ್ಟಿಂಗಲ್ಲೇ ತ್ರಿಬಲ್ ಕ್ರೋಶೆಟ್ ಬರುತ್ತೆ. ವೆರಾಸ್ ನಾನು ಸ್ಟಾರ್ಟಿಂಗಲ್ಲಿ ಫಸ್ಟ್ ಡಬಲ್ ಕ್ರೋಶೆಟ್ನ ವರ್ಕ್ ಮಾಡಿ ಆಮೇಲೆ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೆ. ಆ್ಯಂಡ್ ಈ ತ್ರಿಬಲ್ ಕ್ರೋಶೆಟ್ಗೂ ನಾವು ಪಿಕೋನ ಫಾರ್ಮ್ ಮಾಡಬೇಕು. ಸೊ ಇಲ್ಲಿ ಪ್ರತಿಯೊಂದು ಸ್ಟಿಚಸ್ ಮೇಲೇನು ಪಿಕೋ ಸ್ಟಿಚ್ ಕಂಪಲ್ಸರಿ ಬಂದೇ ಬರುತ್ತೆ. ನೆಕ್ಸ್ಟ್ ಇವಾಗ ಸೆಕೆಂಡ್ ತ್ರಿಬಲ್ ಕ್ರೋಶೆಟ್ನ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಸೆಕೆಂಡ್ ತ್ರಿಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಒಂದು ಪಿಕೋ ಮಾಡ್ಕೊಳೋದಕ್ಕೆ 3 ಚೈನ್ಸನ್ನು ಹಾಕಿ ಸೇಮ್ ತ್ರಿಬಲ್ ಕ್ರೋಶೆಟ್ಗೆ ಈ 3 ಚೈನನ್ನು ಲಾಕ್ ಮಾಡಿದ್ರೆ ಪಿಕೋ ಅಲ್ಲಿ ಫಾರ್ಮ್ ಆಗುತ್ತೆ. ಸೊ ನೋಡಿ ಈ ರೀತಿಯಾಗಿ ನಾವು ಡಿಸೈನ ಕಂಟಿನ್ಯೂ ಮಾಡ್ಕೊಳೋದು. ಸೊ ಈಗ 2 ತ್ರಿಬಲ್ ಕ್ರೋಶೆಟ್ ಫಾರ್ಮ್ ಆಗಿದೆ. ಸೊ ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಶೆಟ್ನ ಹಾಕಿ ಎಂಡ್ ಮಾಡ್ಕೊಬೇಕು. ಸೊ ಒಂದು ಡಬಲ್ ಕ್ರೋಶೆಟ್ ಆ್ಯಂಡ್ ಈ ಡಬಲ್ ಕ್ರೋಶೆಟ್ಗೆ ಪಿಕೋ ಮಾಡ್ಕೊಳ್ಳೋಣ. 3 ಚೈನ್ಸ್ ಆ್ಯಂಡ್ ಸೇಮ್ ಡಬಲ್ ಕ್ರೋಶೆಟ್ಗೆ ಇದನ್ನು ಲಾಕ್ ಮಾಡಬೇಕು. ಸೊ ಇದು ಕಂಪ್ಲೀಟ್ ಆಗಿದೆ. ಇದನ್ನು ಎಲ್ಲಿ ಫಿಕ್ಸ್ ಮಾಡೋದು ಅಂದರೆ ನೆಕ್ಸ್ಟ್ 4 ಚೈನ್ ಬ್ಲಾಕ್ ಏನಿದೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡಬೇಕು. ಆ್ಯಂಡ್ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಬೇಸ್ ಲೈನಲ್ಲಿ, ಆ ಲಾಕ್ ಮೇಲೆ ಒಂದು ಲಾಕನ್ನು ಮಾಡಿದ್ರೆ ಇದು ಕಂಪ್ಲೀಟ್ ಆಗುತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ. ತುಂಬಾ ಕ್ಯೂಟ್ ಆ್ಯಂಡ್ ಸಿಂಪಲ್ ಆಗಿದೆ, ಹಾಗೆ ಕ್ವೈಟ್ ಡಿಫ್ರೆಂಟ್ ಆಗಿದೆ ಆರ್ಚು. ಇವಾಗ ನೆಕ್ಸ್ಟ್ 4 ಚೈನ್ ಏನಿದೆ ಅಲ್ವಾ ಅಲ್ಲಿಗೆ 4 ಚೈನ್ಸ್ ಹಾಕಿ ಲಾಕ್ ಮೇಲೆ ಒಂದು ಲಾಕನ್ನು ಮಾಡಬೇಕು. ಈ 4 ಚೈನ್ ಬ್ಲಾಕಲ್ಲಿ ಅಂದರೆ ಈ ಗ್ಯಾಪಲ್ಲಿ ಕುಚ್ ಬರುತ್ತೆ. ಸೊ ಟ್ಯಾಸಲ್ ಬೇಡ ಅನ್ನೋರು ಹಾಗೆ ಡಿಸೈನ ಕಂಟಿನ್ಯೂ ಮಾಡ್ಬೋದು, ಬಟ್ ಟ್ಯಾಸಲ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಆರ್ಚ್ ಮಾಡ್ಕೊಳೋದಕ್ಕೆ 5 ಚೈನ್ಗೆ ಮುಂಚೆ ಏನು 4 ಚೈನ್ ಬ್ಲಾಕ್ ಇರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟ್ನ ವರ್ಕ್ ಮಾಡಿ 5 ಚೈನ್ಗೆ ಡಬಲ್ ಕ್ರೋಶೆಟ್ನ ಮಾಡಬೇಕು. ಸೊ ಡಬಲ್ ಕ್ರೋಶೆಟ್ ಆದಮೇಲೆ ಈ ಡಬಲ್ ಕ್ರೋಶೆಟ್ಗೆ ಪಿಕೋ ಫಾರ್ಮ್ ಮಾಡಬೇಕು. ನಿಮಗೆ ಪಿಕೋ ಬೇಡ ಅಂತ ಹೇಳಿದ್ರೆ ಬೀಡ್ ಕೂಡ ಆ್ಯಡ್ ಮಾಡ್ಬೋದು. ಸೊ ಇದು ಆಪ್ಷನಲ್ಲಿದೆ, ಇದೇ ರೀತಿ ವರ್ಕ್ ಮಾಡಬೇಕಂತ ಏನಿಲ್ಲ. ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ತ್ರಿಬಲ್ ಕ್ರೋಶೆಟ್. ಸೊ ಈ ತ್ರಿಬಲ್ ಕ್ರೋಶೆಟ್ಗೆ ಒಂದು ಪಿಕೋ ಹಾಕ್ತಿದ್ದಾಗೇ ನೆಕ್ಸ್ಟ್ ಇನ್ನೂ ಒಂದು ತ್ರಿಬಲ್ ಕ್ರೋಶೆಟ್ ವಿತ್ ಪಿಕೋನ ವರ್ಕ್ ಮಾಡಬೇಕು. ಸೊ ಈ ರೀತಿಯಾಗಿ ನಾವು ಈ ಆರ್ಚನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೇಮ್ ಆ್ಯಸ್ ಫಸ್ಟ್ ಆರ್ಚ್ ಫ್ರೆಂಡ್ಸ್, ಎಲ್ಲೂ ಯಾವುದೇ ರೀತಿ ಚೇಂಜಸ್ ಇಲ್ಲ. ನೀವು ಫಸ್ಟ್ ಆರ್ಚನ್ನು ನಾನು ಯಾವ ರೀತಿ ವರ್ಕ್ ಮಾಡಿದ್ದೀನಿ ಅದನ್ನು ರೆಫರ್ ಮಾಡಿದ್ರೆ ಕ್ಲಿಯರಾಗಿ ಗೊತ್ತಾಗೋಗುತ್ತೆ. ಸೊ ಈ ರೀತಿ ಒಂದು ಡಬಲ್ ಕ್ರೋಶೆಟ್ ಮತ್ತು 2 ತ್ರಿಬಲ್ ಕ್ರೋಶೆಟ್ ಆದಮೇಲೆ ಬೀಡನ್ನು ಸ್ಲೈಡ್ ಮಾಡಿಕೊಂಡು
ಬೀಡನ್ನ ಲಾಕ್ ಮಾಡ್ಕೊಬೇಕು. ಒಂದೊಂದೇ ಬೀಡನ್ನು ನಾವು ಒಂದೊಂದು ಆರ್ಚಲ್ಲಿ ಹಾಕ್ತಾ ಇರೋದು. ಸೊ ಒಂದು ಬೀಡನ್ನು ತೊಗೊಂಡು ಲಾಕ್ ಮಾಡಿದ್ಮೇಲೆ ಪಿಕೋಸ್ನ ವರ್ಕ್ ಮಾಡೋಣ. ಬೀಡ್ ಸುತ್ತ ನಾವು ಪಿಕೋ ಸ್ಟಿಚಸನ್ನು ಫಾರ್ಮ್ ಮಾಡ್ತಾ ಹೋಗಬೇಕು. ನೀವಲ್ಲಿ ಗ್ಯಾಪ್ ನೋಡಿಕೊಂಡು ಡಿಸೈನ್ನ ಅಂದರೆ ನಂಬರ್ ಆಫ್ ಪಿಕೋಸನ್ನು ನೀವು ಕಂಟಿನ್ಯೂ ಮಾಡ್ಕೊಬೋದು. ನಾನಿಲ್ಲಿ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಬಿಕಾಸ್ ಆಲ್ರೆಡಿ ಫಸ್ಟ್ ಆರ್ಚನ್ನು ಕ್ಲಿಯರಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಫಾಸ್ಟಾಗಿ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲೂ ಕೂಡ ಕೌಂಟಿಂಗ್ಸನ್ನು ನಾನು ಹೇಳ್ತೀನಿ. ಬೀಡ್ ಸುತ್ತ 6 ಪಿಕೋಸ್ನ ವರ್ಕ್ ಮಾಡಿದ್ದೀನಿ. ಪಿಕೋಸ್ ಆದಮೇಲೆ ಇನ್ನು ಹಾಫ್ ಸೈಡ್ ಏನಿದೆ ಇಲ್ಲಿ ಸ್ಟಾರ್ಟಿಂಗ್ 2 ಟ್ರಿಪಲ್ ಕ್ರೋಶೆಟ್ ವಿತ್ ಪೀಕೋನ ಮಾಡ್ಕೊಬೇಕು. ಆಮೇಲೆ 1 ಡಬಲ್ ಕ್ರೋಶೆಟ್ ವಿತ್ ಪೀಕೋನ ವರ್ಕ್ ಮಾಡಬೇಕು. ಸೊ ಈ ರೀತಿಯಾಗಿ ನಾವು ಆರ್ಚ್ನ ಕಂಟಿನ್ಯೂ ಮಾಡ್ಕೊತಾ ಹೋಗೋಣ. ಆ್ಯಂಡ್ ಫ್ರೆಂಡ್ಸ್, ನೀವು ನನ್ನ ಪರ್ಸ್ನಲಿ ಕೇಳೋದಾದರೆ ಈ ಡಿಸೈನ್ಗೆ ಪಿಕೋಸೇ ತುಂಬಾ ಹೈಲೈಟಿಂಗ್ ಪಾಯಿಂಟ್. ಸೊ ಪಿಕೋ ಹಾಕಿದಷ್ಟು ಡಿಸೈನು ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ಹಾಗಾಗಿ ಪಿಕೋಸ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಇದು ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಆರ್ಚ್ ಕಂಪ್ಲೀಟ್ ಆಗಿದೆ. ಇದನ್ನು ನೆಕ್ಸ್ಟ್ 4 ಚೈನ್ ಬ್ಲಾಕ್ ಏನಿದೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡಿ ಫಿಕ್ಸ್ ಮಾಡ್ತೀನಿ. ಅದಾದಮೇಲೆ 4 ಚೈನಿಂದು ಲಾಕ್ ಏನಿದೆ ಆ ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ತೀನಿ. ಸೊ ಇವಾಗ ಇದು ಕಂಪ್ಲೀಟ್ ಆಗಿದೆ ನೋಡಿ. ಈ ರೀತಿಯಾಗಿ ಡಿಸೈನು ಬರುತ್ತೆ. ಇದೇ ರೀತಿ ನಾನು ಸ್ವಲ್ಪ ದೂರ ಡಿಸೈನ್ನ ಫಿನಿಷ್ ಮಾಡ್ಕೊತೀನಿ. ಆ್ಯಂಡ್ ಈ ಡಿಸೈನಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ, ಯೂಶ್ವಲಾಗಿ ನಾವು ಬೇಸ್ ಲೈನಲ್ಲಿ ಬೀಡ್ಸನ್ನು ಲಾಕ್ ಮಾಡ್ತೀವಿ, ಬಟ್ ಇಲ್ಲಿ ನಾನು ಆರ್ಚಿನ ಕೆಳಗಡೆ ಬೀಡನ್ನು ಹಾಕಿದ್ದೀನಿ. ಅದು ಒಂದು ರೀತಿಯಾಗಿ ತುಂಬಾ ಡಿಸೈನು ಯುನೀಕಾಗಿ ಕಾಣಿಸ್ತಾ ಇದೆ. ಹೀಗೆ ಡಿಸೈನ ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟಾಗಿ ಕುಚ್ಚು ಕೂಡ ನಾನು ಟೈ ಮಾಡಿಬಿಡ್ತೀನಿ. ಆ್ಯಂಡ್ ಡಿಸೈನ್ ಕಂಪ್ಲೀಟ್ ಆಗಿದೆ. ಸೊ ಇದು ಇವತ್ತು ಹಾಕಿರೋ ಡಿಸೈನಿನ ಫೈನಲ್ ಲುಕ್. ನಾನಿಲ್ಲಿ ಕುಚ್ಚು ಕಟ್ಕೊಳೋದಕ್ಕೆ 140 ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಒನ್ಸ್ ಅದು ಡಬಲ್ ಆದಾಗ 280 ಸ್ಟ್ರ್ಯಾಂಡ್ಸ್ ಆಗುತ್ತೆ. ಫ್ರೆಂಡ್ಸ್, ನಾನು ಆಲ್ರೆಡಿ ಹೇಳಿದಾಗೆ ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ ನಾನಿಲ್ಲಿ ಕುಚ್ಚು ಕಟ್ಕೊಂಡಿಲ್ಲ. ಒಂದು ವೇಳೆ ನಿಮಗೆ ಕುಚ್ಚು ಬೇಕು ಅಂದರೆ 2 ಸಲ 4 ಚೈನನ್ನು ವರ್ಕ್ ಮಾಡಬೇಕು. ಒಂದು ಸಲ ವರ್ಕ್ ಮಾಡಿದ್ರೆ ಬರೀ ಆರ್ಚ್ ಮಾತ್ರ ಬರುತ್ತೆ. ಸೊ ನಿಮಗಿದು ಕ್ಲಿಯರ್ ಆಗಿದೆ ಅಂದ್ಕೊತೀನಿ. ಆ್ಯಂಡ್ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಒಪಿನಿಯನ್ಸ್ನ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಜೊತೆಗೆ ಪ್ರೈಸ್ ಬಂದು ಸಮ್ವೇರ್ ಅರೌಂಡ್ 500 ನೀವು ಚಾರ್ಜ್ ಮಾಡ್ಬೋದು. ಸೊ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ಸ್ ಫ್ರೆಂಡ್ಸ್. ಜಾಸ್ತಿ ಕಮ್ಮಿ ಈ ರೀತಿ ನೀವು ನೋಡಿಕೊಂಡು ಚಾರ್ಜ್ ಮಾಡಬೇಕಾಗತ್ತೆ. ಈ ಡಿಸೈನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಹೊಸೊಬ್ರು ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಹಾಗೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವೀಡಿಯೋ ಹಾಕಿದಾಗೆಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರುತ್ತೆ. ನೀವು ನನ್ನ ಯಾವ ವೀಡಿಯೋ ಕೂಡ ಮಿಸ್ ಮಾಡೋದಿಲ್ಲ. ನೆಕ್ಸ್ಟ್ ದಿನ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.